ಕಂಪನ. ಮುಸ್ಲಿಂ ನಾಯಕರ ಸಂಘರ್ಷದಲ್ಲಿ 2 ವಿಕೆಟ್ಗಳ ಪತನ ಆಗಿದೆ. ಅಬ್ದುಲ್ ಜಬ್ಬಾರ್ ಬಳಿಕ ನಜೀರ್ ಅಹಮದ್ ಹುದ್ದೆಯಿಂದ ಔಟ್ ಆಗಿದ್ದ. ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಬಿಡುಗಡೆ. ಎಂಎಲ್ಸಿ ನಜೀರ್ ಭೇಟಿಗೂ ಸಿಎಂ ಸಿದ್ದರಾಮಯ್ಯ ಅವಕಾಶ ನೀಡಿಲ್ಲ. ಹೈಕಮಾಂಡ್ ನಾಯಕರ ಆದೇಶವನ್ನ ಸಿದ್ದರಾಮಯ್ಯ ಪಾಲಿಸಿಲ್ಲ. ಜಬ್ಬಾರ್ ನಜೀರ್ ವಿರುದ್ಧ ಕ್ರಮ. ಮತ್ಯಾರಿಗೆ ಕಾದಿದ್ದೇ ಬಿಗ್ ಶಾಕ್ ಆಗಿದ್ರೆ ಇನ್ನು ಒಂದು ವರದಿ ಬರಬೇಕು, ಕಾಯ್ತಾ ಇದ್ದೇನೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರೆ ಪಕ್ಷಕ್ಕೆ ದ್ರೋಹ ಬಗೆದಿದ್ದು ಯಾರು ಹೇಳಲಿ ಅಂತ ಜಮೀರ್ ಸವಾಲ್ ಹಾಕಿದ್ದಾರೆ. ಮುಸ್ಲಿಂ ನಾಯಕರ ಸಂಘರ್ಷದಲ್ಲಿ 2 ವಿಕೆಟ್ಗಳ ಪತನ ಆಗಿದೆ. ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟಿರೋದು ಯಾವನ್ನ ನಾನು ಇರಲಿಲ್ಲ, ನಾನು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಗೊತ್ತಾಯ್ತು. ನಸೀರ್ ಅವ್ರಿಗೆ ಇನ್ನೂ ತೆಗಿತೀನಿ, ಡ್ರಾಪ್ ಮಾಡ್ತೀನಿ ಅಂದ್ರೆ ಗೊತ್ತಿಲ್ಲ, ನಾನು ಕೇಳಿ ನೋಡ್ತೀನಿ, ನನಗೆ ಗೊತ್ತಿಲ್ಲ ಅದು ಏನಕ್ಕೆ ಕಾರಣಕ್ಕೆ ಅಂತ. ಏನಕ್ಕೆ ಅಂದರೆ CM ಅವರು ಏನೋ ಅವ್ರಿಗೆ ದಾವಣಗೆರೆ ಹೋಗೋಕೆ ಹೇಳಿದ್ರಂತೆ, ದಾವಣಗೆರೆ ಹೋಗಲಿಲ್ಲ ಅಂತ ಹೇಳ್ಬಿಟ್ಟು ಏನೋ ತೀರ್ಮಾನ ತೊಗೊಂಡಿದ್ದಾರೆ ಅಂತ ಗೊತ್ತಾಯ್ತು. ಯಾರನ್ನ ಎಷ್ಟು ಹೇಳಿದಾರ ಅಲ್ಲೇ ಮುಸಲ್ಮಾನ್ ಅಸಮಾಧಾನ ಇದ್ದಿದ್ದು ನಿಜ. ಏನಕ್ಕೆ ಟಿಕೆಟ್ ಕೇಳಿದ್ರು, ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅಸಮಾಧಾನ. ಆಮೇಲೆ ಸರಿ ಹೋಗಿದ್ದಾರೆ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ನಾನು ಜನರ ಮಧ್ಯದಲ್ಲಿ ಇರೋನು, ನಾನೊಬ್ಬ ಸೇವಕ. ನಾನು ಯಾವತ್ತೂ ಲೀಡರ್ ಆಗೋ ಕೊಟ್ಟಿಲ್ಲ, ನಾನು ಮುಂದೇನೂ ಲೀಡರ್ ಆಗೋ ಕೊಟ್ಟಲ್ಲ. ನಾನೊಬ್ಬ ಸೇವಕ, ಸೇವೆ ಮಾಡ್ತಾ ಇದ್ದೀನಿ ಅಷ್ಟೇ. ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ. ನಾವು ನೋಡ್ರಿ, ಇದು ಮುಚ್ಮರಿ ಏನಿಲ್ಲ, ಏನು ಕ್ಲೋಸ್ ಡೋರಲ್ಲಿ ಒಂದು ರೂಮಲ್ಲಿ ಕೂತ್ಕೊಂಡು ಮಾತಾಡಿದಿಲ್ಲ, ಓಪನ್ ಸಭೆಯಲ್ಲಿ ಹೇಳಿದ್ದೀನಿ. ನಾವು ದಯಮಾಡಿ ಮುಸಲ್ಮಾನ್ ಕೊಡಿ ಸರ್, ನೀವು ಸಿಗ್ಗೊಂದಲ್ಲೂ ನಾವು ಕೇಳಿ ತೊಗೊಂಡ್ವಿ, ನೀವು ಕೊಟ್ರಿ, ನಾವು ಗೆಲ್ಸ್ಕೊಂಡು ಬರ್ದೀವಿ. ದಾವಣಗೆರೆಯಲ್ಲೂ ಕೊಡಿ, ನೀವು ದಾವಣಗೆರೆಯಲ್ಲಿ ಕೊಡಿ, ಯಾರಿಗಾನ ಕೊಡಿ. ಓಪನ್ ಸಭೆಯಲ್ಲಿ ಹೇಳಿರೋದು ನಾನು. DK ಶಿವಕುಮಾರ್ ಅಧ್ಯಕ್ಷ ಮುಂದೆ ಹೇಳಿದ್ದೀನಿ, ಸುರ್ಜೇವಾಲಾ ಮುಂದೆ ಹೇಳಿದ್ದೀನಿ, ನೀವು ಕೊಡಿ. ನೀವು ಕೊಟ್ಟು ಯಾರಿಗಾನ 7 ಜನ ಅರ್ಜಿ ಹಾಕಿದ್ದಾರೆ, 7 ಜನ ಯಾರಿಗಾನ ನೀವು ಟಿಕೆಟ್ ಕೊಡಿ. 7 ಜನದಲ್ಲಿ ಯಾರಿಗಾನ ಟಿಕೆಟ್ ಕೊಡಿ. ನಾನು ಗೆಲ್ಸ್ಕೊಂಡು ಬಂದಿಲ್ಲ ಅಂದ್ರೆ ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದೆ ನಾನು. ಈಗ ಜಬ್ಬಾರ್ ಅವ್ರು ಏನಂತಾರೆ, ನಾನು ಜಬ್ಬಾರ್ ಅವ್ರಿಗೂ ಮಾತಾಡಿದೆ, ನೀವು ಹೋಗ್ಬೇಕು, ಅಧ್ಯಕ್ಷ ಆಗಿದ್ದೀರಾ, ಹೋಗ್ಬೇಕಂದ್ರೆ ನಾನು ಮಲ್ಲಿಕಾರ್ಜುನ ಪಕ್ಕದ ಮನೆಗೆ ಬಂದಿದ್ದೆ, ನಮ್ಮ ಮನೆಗೆ ಬಂದಿಲ್ಲ. ನಾನು ಹೆಂಗ್ ಸರ್ ಹೋಗೋದು, ಪಕ್ಷಕ್ಕೋಸ್ಕರ ಹೋಗಿ ಅಂತ ಕೇಳ್ಕೊಂಡೆ. ಅವ್ರೇನೋ ಮನ್ಸಿಗೆ ಬೇಜಾರಾಗಲಿಲ್ಲ, ಹೋಗಿಲ್ಲ, ಮನೇಲಿ ಸೇರ್ಕೊಂಡ್ರು. ನಸೀರ್ ಅಹಮದ್ಗೆ ಎಲ್ಲಿ ಕೊಟ್ಟಿದ್ರು ಜವಾಬ್ದಾರಿ? ಬಾಗಲಕೋಟೆಯಲ್ಲಿ, ಮನೆ ಮುಖ್ಯಮಂತ್ರಿ ಬಾಗಲಕೋಟೆಯಲ್ಲಿ ಕೊಟ್ಟಿದ್ರು. ಎಲ್ಲಿ? ಬಾಗಲಕೋಟೆಯಲ್ಲಿ. ಅವ್ರು ಬಾಗಲಕೋಟೆಯಲ್ಲಿ ಕೆಲಸ ಮಾಡಿದ್ದಾರೆ. ಯಾರು ಹಾಕಿದ್ದಾರೆ ಹೇಳ್ಬೇಕು ತಾನೆ, ಯಾರು ಹಾಕಿದ್ದಾರೆ ಹೆಸರು ಸಮೇತ ಹೇಳ್ಬೇಕು ತಾನೆ. ರಾಜಕೀಯದಲ್ಲಿ ಸಹಜ. ಹೈಕಮಾಂಡ್ ನಿಂದ ಸ್ಟಾರ್ ಕ್ಯಾಂಪೇನರ್ ಆಗ್ಬಿಟ್ಟು ಎಲ್ಲ ಜವಾಬ್ದಾರಿ ಹಾಕಿದ್ರು. ಆಮೇಲೆ ಮನೆ ಮುಖ್ಯಮಂತ್ರಿಗಳು 5ನೇ ತಾರೀಕು ಹೋಗ್ಬೇಕಂತ ಹೋದೆ. ನಾನು ದಾವಣಗೆರೆಯಲ್ಲಿ ಪ್ರೆಸ್ ಮೀಟ್ ಮಾಡಿದೆ, ಮಲ್ಲಿಕಾರ್ಜುನ ಮನೆಯಲ್ಲಿ ಊಟ ಮಾಡಿದ್ದೀನಿ. ನಾನು ಅಗತ್ಯ ಇದ್ರೆ ಬಾಗಲಕೋಟೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ಪಕ್ಷದ ಜವಾಬ್ದಾರಿ ನಾನು ಏನು ಕೊಟ್ಟಿದ್ದು ಮಾಡಿದ್ದೀನಿ. ನಾನು ಬಾಗಲಕೋಟೆ ಹೋಗ್ತಾ ಇದ್ದೀನಿ. ಇವತ್ತು ಕರೆದ್ರೆ ನಾನು ಬರ್ತಾ ಇದ್ದೆ. ನಾನು ಆ ಥರ ಗೊಂದಲ ಏನಿಲ್ಲ, ಗೊಂದಲ ಎಲ್ಲ ನಾವು ಒಟ್ಟಾಗಿದ್ದೀವಿ, ಒಂದಾಗಿದ್ದೀವಿ. ಎಲ್ಲರಿಗೂ ಮಂತ್ರಿ ಆಗೋದು ಅದು ಸಹಜ, ಎಲ್ಲರೂ ಪ್ರಯತ್ನ ಮಾಡ್ತಾರೆ. ಮಂತ್ರಿ ಆಗ್ಬೇಕಂತ ನನ್ಗೆ ಆಸೆ ಇಲ್ಲ, ಎಲ್ಲರಿಗೂ ಆಸೆ ಇರ್ತದೆ. ಇಲ್ಲ ಸರ್, ಮನೆ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ, ನಾನು ಹೋಗ್ಲೇಬೇಕಂತ ಅವ್ರ ಪರ್ಮಿಷನ್ ತಗೊಂಡು ಬಂದೆ. ನಾನು ನನಗೂ ಬೆಳಗ್ಗೆ ಇದರಲ್ಲಿ ನೋಡಿದೆ, ನಾನು ನ್ಯೂಸಲ್ಲಿ ಅವ್ರಿಗೆ ಆದಂಥ ಮಾಹಿತಿ, ನಮಗೂ ಕೆಲವು ವರದಿಗಳೆಲ್ಲ ಬಂದಿತ್ತು, ವರದಿಗಳೆಲ್ಲ ಕೊಟ್ಟಿದ್ರು, ನಮಗೆ ಮಾಹಿತಿ ಇತ್ತು. ಪಕ್ಷದಲ್ಲಿ ಶಿಸ್ತು ಭಾಳ ಇಂಪಾರ್ಟೆಂಟು ಪಾರ್ಟಿಲಿ, ಯಾಕೆಂದರೆ ಕೆಲವು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತೀವಿ ನಾವು. ಏನಾಗಿದೆಯೋ ಅಂತ ಇನ್ನೂ ಒಂದು ರಿಪೋರ್ಟ್ ಬರಬೇಕು, ವೆಯ್ಟ್ ಮಾಡ್ತಾ ಇದ್ದೀನಿ. ಸರ್, ಜಮೀರ್ ಅವ್ರ ವಿರುದ್ಧ ಏನಾದರೂ ವರದಿ ಕೊಟ್ಟಿದ್ದಾರಾ ಸರ್? ಯಾಕಂದ್ರೆ ಅವರನ್ನು CM ಕರೆದು ಮಾತನಾಡಿದ್ದಾರೆ, ಅವ್ರ ವಿರುದ್ಧನೂ ಕ್ರಮ ಆಗಬಹುದು ಅನ್ನುವಂಥ ಚರ್ಚೆಗಳು ನಡೀತಾ ಇದೆ. ನನಗೆ ಮಾಹಿತಿ ಇಲ್ಲ, ನನಗೇನು ಮಾಹಿತಿ ಇಲ್ಲ. ಪಕ್ಷ, ಯಾವುದೇ ಪಕ್ಷ ಶಿಸ್ತಿಲ್ಲದೆ ಹೋದ್ರೆ ಏನು ಅದಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಕ್ಯಾಂಡಿಡೇಟ್ನ ತೀರ್ಮಾನ ಮಾಡಿದ್ದು, ಎಲ್ಲನೂ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ತೀರ್ಮಾನ ಮಾಡಿದ್ದು, ಅಷ್ಟು ಮಾತ್ರ ಗೊತ್ತು ನನಗೆ. ಅದಾದಮೇಲೆ ಏನೇನು ಬೇಕು ಆಕ್ಟಿವಿಟೀಸು, ಎವ್ರಿ ಡೇ ವಿ ಆರ್ ಇನ್ ಟಚ್ ವಿತ್ ವೇರಿಯಸ್ ಲೀಡರ್ಸ್. ಅವರೆಲ್ಲ ರಿಪೋರ್ಟ್ ಮಾಡಿದ್ದಾರೆ, ಅದ್ರ ಪ್ರಕಾರ ಚೀಫ್ ಮಿನಿಸ್ಟರ್ ತೆಗೆದುಕೊಂಡಿದ್ದಾರೆ. ಆ ಜಮೀರ್ ಇವರು ಕೂಡ, MLC ಇವರು ಕೂಡ, ಜಬ್ಬಾರ್ ಅವರು ಕೂಡ ನಾವು ಡಿಸಿಷನ್ ತಗೊಳ್ಳೋಕ್ಕೆ ಅವರಿಗೆ ರೆಸಲ್ಯೂಷನ್ ಕೊಟ್ಟಿದ್ದಾರೆ, ಆಕ್ಸೆಪ್ಟ್ ಮಾಡಿದ್ದೀವಿ. ನೋಡೋಣ ಅದು ಯಾಕೆ ಆಗ್ತದೆ ಗೊತ್ತಿಲ್ಲ, ಅದು ಯಾವ ಆಧಾರದ ಮೇಲೆ. ಸೊ ಈಗಾಗಲೇ ಅಧ್ಯಕ್ಷರು ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಇವತ್ತೇನೋ ಕಾರ್ಯದರ್ಶಿ ಕೊಟ್ಟಿದ್ದಾರೆ ಕೇಳಿದ್ವಿ, ಪಕ್ಕ ಗೊತ್ತಿಲ್ಲ. ಸೊ ನೋಡೋಣ, ಅದ್ರ ಬಗ್ಗೆ ಅವರೇ ವರಿಷ್ಠರು ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕು. ಗೊತ್ತಿಲ್ಲ ಅದು ಯಾರ ಮ್ಯಾಗ ಆಗ್ತೈತೆ, ಯಾರ ಮ್ಯಾಗ ಆಗೋಲ್ಲ ಅನ್ನೋದು ಇದು ವರಿಷ್ಠರಿಗೆ ಅವ್ರದ್ದು ಬಿಟ್ಟಂತ ವಿಚಾರ. ಯಾವ ಕಾರಣದಿಂದ ಅದನ್ನು ಕೇಳ್ತಾ ಗೊತ್ತಿಲ್ಲ. ನೋಡೋಣ ಅದು ಯಾವ ಕಾರಣದಿಂದ ಅವ್ರು ಮಾಡ್ತಾರೆ,
ಇದು ಸರ್ಕಾರ ಸ್ಪಷ್ಟೀಕರಣ ಕೊಡಬೇಕು. ಅದಕ್ಕೆ ನಮ್ಮ ಪಕ್ಷ ಟಾರ್ಗೆಟ್ ಇಲ್ಲ. ಈಗ ಅವ್ರ ಸಮುದಾಯದವರು ಅದೇ ಸಮುದಾಯದವರು ಬರ್ತಾರೆ ಆ ಜಾಗದಲ್ಲಿ, ಬೇರೆಯವ್ರು ಯಾರು ಬರೋಲ್ಲ. ಈಗ ರಾಜೀನಾಮೆ ಕೊಟ್ಟಾರ ಅಬ್ದುಲ್ ಜಬ್ಬಾರ್ ಅವ್ರ ಜಾಗದಲ್ಲಿ ಮುಸ್ಲಿಮ ಬರ್ತಾರೆ, ಮತ್ತೆ ಬೇರೆಯವ್ರು ಬರೋಲ್ಲ. ನಾನು ಕೂಡ ನನ್ನ ರಾಜಕೀಯ ಪ್ರವೇಶ ನಮ್ಮ ತಂದೆಯವರ ನಿಧನದ ನಂತರ ನಮ್ಮ ಕುಟುಂಬಕ್ಕೆ ಗೌರವ ಕೊಟ್ಟು ಟಿಕೆಟ್ ಕೊಟ್ಟಂತಹ ಸಂದರ್ಭ ನಾನು ಮತ್ತೆ ಬರಕ್ ಸಾಧ್ಯ ಆಯಿತು. ನಮ್ಮ UT ಖಾದರ್ ಅವ್ರಿಗೂ ಅದೇ ರೀತಿಯಲ್ಲಿ ಅವರ ತಂದೆಯ ನಿಧನದ ನಂತರ ಕೊಟ್ಟಂಥದ್ದು. ಬೇರೆಗೌಡರ ನಿಧನದ ನಂತರ ಕೃಷ್ಣ ಬೈರೇಗೌಡರಿಗೆ ಅವಕಾಶ ಆಯಿತು. ಉಪಚುನಾವಣೆಗಳಲ್ಲಿ ಆ ಕುಟುಂಬದವ್ರಿಗೆ ಕೊಟ್ಟು ಒಂದು ಪರಿಪಾಠ ಇದೆ. ಮುನುಸಿನ ಮನಸ್ಸು ವೈಮನಸ್ಸಿಟ್ಕೊಂಡಂತಹ ಅದಕ್ಕೆ ವೇದಿಕೆ ಬೇರೆ ಇದೆ. ಸಾರ್ವಜನಿಕೆಯಲ್ಲಿ ತಂದು ಗೊಂದಲ ಸೃಷ್ಟಿ ಮಾಡುವಂತ ಕೆಲಸ ಮಾಡಿದ್ದು ಅದು ಎಲ್ಲೋ ಒಂದ್ ಕಡೆಗೆ ಪಕ್ಷದ ವರಿಷ್ಠರಿಗೂ ಮುಜುಗರ ಆಗಿದೆ, ಪಕ್ಷಕ್ಕೂ ಮುಜುಗರ ಆಗಿದೆ. ಒಂದು ಸವಾಲ್ಗೆ ಪ್ರತಿ ಸವಾಲ್ ಹಾಕೊಂಡು ನಾವು ಕೇಳಿದ್ದೇ ತಪ್ಪು, ಕೇಳುವಂಥದಕ್ಕೆ ಎಲ್ಲವೂ ನಿಮ್ಗೆ ಅವಕಾಶ ಪಕ್ಷದ ವೇದಿಕೆ ಕಲ್ಪಿಸಿಕೊಟ್ಟಿದೆ. ನಾಯಕರ ಸ್ಥಾನ ನಿಮ್ಗೆ ದೊರಕಿದೆ ಅಂತ ಹೇಳಿದಾಗ ನೀವು ನಿಮ್ಮ ನಾಯಕತ್ವವನ್ನು ತೋರ್ಬೇಕಾಗಿರುವಂಥದ್ದು ಯಾವ ವೇದಿಕೆಯಲ್ಲಿ ನಿಮ್ಗೆ ಅವಕಾಶ ಸಿಗುತ್ತೆ ಅಲ್ಲಿ. ನೋಡಿ, ಯಾವುದೇ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಪರ ವಿರುದ್ಧ ಇದ್ದೇ ಇರುತ್ತೆ. ನಾವು ನೋಡಿದಂತಹ ಸಂದರ್ಭದಲ್ಲಿ ಮತದಾನದ ನಡೆಯುವಂತಹ ಪ್ರಕ್ರಿಯೆಯಲ್ಲಿ ಒಂದು ಉರಿ ಬಿಸಿಲಿರುವಂತಹ ಕಾರಣದಿಂದ ಮತದಾನದ ಸಂಖ್ಯೆ ಕ್ರಮಬದ್ಧವಾಗಿ ಕಮ್ಮಿ ಆಗಿದೆ. ಅದರ ಜೊತೆಗೆ ಮತ ಎಲ್ಲೆಲ್ಲಿ ಹೋಗಿದೆ ಅನ್ನೋದನ್ನು ಮತಗಟ್ಟೆ ಎಣಿಕೆ ಕಾರ್ಯ ಬಂದಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ. ಮೂರನೇದು, ಗೊಂದಲ ಸೃಷ್ಟಿಯಾದಂತಹ ಕಾರಣದಿಂದ ಸಾಕಷ್ಟು ಜನ ಮತಗಟ್ಟೆಗೆ ಬರದೇ ಇರುವಂತಹ ರೀತಿ ಆಯ್ತು. ಇದೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಸುಮಾರು 26,000 ಅಂತರದಿಂದ ಅವರು ಗೆದ್ದಿದ್ರು. ಈ ಚುನಾವಣೆಯಲ್ಲಿ ನಮ್ಮ ಅಂತರ ಕಡಿಮೆ ಆಗಬಹುದು, ನಮ್ಮ ಅಭ್ಯರ್ಥಿ ಗೆಲ್ತಾರೆ. ನೋಡಿ, ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ಯಾರು ಕೊಟ್ಟಿದ್ವಿ ಅವ್ರ ಮೇಲೆ ಕ್ರಮ ತಗೊಂಡಿರುವಂಥದ್ದು. ಪಕ್ಷದಲ್ಲಿರೋರು ಪಕ್ಷದ ಸಿದ್ಧಾಂತ ಒಪ್ಪಿ ಇರುವಂಥವ್ರು, ಒಬ್ರು ಪರ ಒಬ್ರು ವಿರೋಧ ಅಲ್ಲ. ಪಕ್ಷದ ಜೊತೆಗಿದ್ದೀನಿ, ನಾನು ಇಂಥವ್ರ ಪರ ಅಂಥವ್ರ ವಿರುದ್ಧ ಅಂತ ಹೇಳಿದಾಗ ಅದೇ ಸಾಕು ಪಕ್ಷದ ವಿರೋಧಿ ಚಟುವಟಿಕೆ. ಮುಖ್ಯಮಂತ್ರಿಗಳು ತನ್ನ ಸ್ಥಾನ ಉಳಿಸ್ಕೊಳ್ಳೋ ಸಲುವಾಗಿ ಮತ್ತು DK ಶಿವಕುಮಾರ್ ಅವರು ಅದನ್ನು ಪಡ್ಕೊಳ್ಳೋ ಸಲುವಾಗಿ ಕುರ್ಚಿ ಕಚ್ಚಾ ಆಟದ ಮೇಲೂ ಕೂಡ ಇವೆಲ್ಲವೂ ಕೂಡ ನೇರ ಪರಿಣಾಮ ಬೀಳ್ತದೆ. ಅದು ಈ ನಾಯಕರ ಒಂದು ಜಸ್ಟು ಸಿಂಪ್ಟಮ್. ಅದು ಸುಮ್ಮನೆ ಮೇಲೆ ಕಾಣೋದು ನಾಯಕರು, ಅದರ ಒಳಗಡೆ ಸಮುದಾಯನೇ ಭುಗಿಲೆದ್ದಿದೆ. ಬರುವಂಥ ದಿನಗಳಲ್ಲಿ SC ST ಸಮುದಾಯ ಕೂಡ ಭ್ರಮ ನಿರಸನಗೊಂಡಿದೆ. ಏನು ಅಹಿಂದ ಸಮುದಾಯ ಅಂತ ಹೇಳಿ ಮುಖ್ಯಮಂತ್ರಿಗಳು ಇಷ್ಟು ವರ್ಷ ರಾಜ್ಯಭಾರ ಮಾಡಿದರು, ಅವರಿಗೆ ಏನನ್ನೂ ಮಾಡಿಲ್ಲ ಅನ್ನುವಂಥ ಅರಿವು ಇವತ್ತು ಸಮುದಾಯಗಳಿಗೆ ಬಂದು ಇದೇನು ತೋರಿಸ್ತದೆ ಅಂದರೆ, ಸುಮಾರು 30 ಜನ ಹಿರಿಯ ಶಾಸಕರು ಹೋಗಿರುವಂಥದ್ದು. ಮುಖ್ಯಮಂತ್ರಿಗಳು ತಮ್ಮ ಸಚಿವ ಸಂಪುಟದ ಸದಸ್ಯರ ಮೇಲೆ ಹಿಡಿತ ಕಳ್ಕೊಂಡಿದ್ದಾರೆ, ಮುಖ್ಯಮಂತ್ರಿಗಳು ಶಾಸಕರ ಮೇಲೂ ಕೂಡ ಹಿಡಿತ ಕಳ್ಕೊಂಡಿದ್ದಾರೆ. ಇನ್ನೊಂದು ಕಡೆ ನೋಡಿದರೆ ಇದರ ಹಿಂದೆ ಮುಖ್ಯಮಂತ್ರಿಗಳೇ ಇದ್ದಾರೆ ಅನ್ನುವಂಥದ್ದು ಕೂಡ ಇವತ್ತು ವಾದ ನಡೀತಾ ಇದೆ. ಯಾಕಂದ್ರೆ ಸೀನಿಯರ್ ಮುಖ್ಯಮಂತ್ರಿ ಇದ್ದಾಗ ಇದೆಲ್ಲ ನಡೀತಾ ಇದೆ ಅಂತಂದರೆ ಇದರ ಹಿಂದೆ ಮುಖ್ಯಮಂತ್ರಿಗಳಿದ್ದಾರೆ. ಕಳೆದ 3 ವರ್ಷದಿಂದ ನಡೀತಾ ಇದೆ ಈ ಸಂಘರ್ಷ. ಮುಖ್ಯಮಂತ್ರಿಯ ಕುರ್ಚಿಗೆ ಸಂಬಂಧಪಟ್ಟಾಗಿ 2 ಉಪಚುನಾವಣೆಗಳ ಹಿನ್ನೆಲೆಯಲ್ಲಿ ಒಂದು ಸಣ್ಣ ಬಿರುಕೇನು ಪ್ರಾರಂಭ ಆಗಿದೆ. ಅದು ಯಾರಿಂದ ಪ್ರಾರಂಭ ಆಗಿದೆ, ಯಾರು ಮೇಲೂ ಯಾರು ಕಡಿಮೆ ಅಂತಕ್ಕಂಥದ್ದೇನು ಪ್ರಾರಂಭ ಆಗಿದೆ. ಇದು ಜಸ್ಟ್ ಒಂದು ಪ್ರಾಥಮಿಕ ಹಂತ ಪ್ರಾರಂಭ ಆಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಏನು ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ನಾಡಿನ ಜನತೆನೂ ಕಾಯ್ತಾ ಇದ್ದಾರೆ. ನನ್ನ ಜೊತೆಲಿ ಯಾರು ಕಾಂಗ್ರೆಸ್ ನಾಯಕರು ಇಲ್ಲಿವರೆಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.